ಬರಗಾಲದಲ್ಲಿ ಹೂಳಿನ ಬರ ಈಗ ಎದುರಾಗ್ತಾ ಇರೋದು. ರಾಜ್ಯದಲ್ಲಿ 15 ಬೃಹತ್ ಮತ್ತು 230 ಸಣ್ಣ ಮಧ್ಯಮ ಜಲಾಶಯಗಳಲ್ಲಿ ಅಪಾರ ಹೂಳು ತುಂಬಿಕೊಂಡಿದೆ. ಸದ್ಯ ನಿಮಗೆ ಗೊತ್ತಿರೋ ಹಾಗೇನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಮಳೆಗಾಲದಲ್ಲಿ ಹೆಂಗೆ ಮಳೆ ಆಗಬೇಕಾಗಿತ್ತು ಅಥವಾ ಯಾವ ಪ್ರಮಾಣದಲ್ಲಿ ಮಳೆ ಆಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ತೀರಾ ಸಮಸ್ಯೆನ ಎದುರಿಸಬೇಕಾಗ್ತಾ ಇದೆ. ಸೊ ನಿಮಗೆ ಮಲೆನಾಡು ಅಂತ ಕರೆಸ್ಕೊಳ್ಳುವಂಥ ಮಳೆ ಹೆಚ್ಚಾಗಿ ಆಗುವಂಥ ಪ್ರದೇಶದಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಈ ಕಡೆ ಕರಾವಳಿಯಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಸೊ ಹೀಗಿರಬೇಕಾದ್ರೆ ಹೇಗಾದರೂ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕಲ್ಲ. ಮುಂದಿನ ಫ್ಯೂಚರಲ್ಲಿ ಮಳೆ ಇಲ್ಲ ಅಂದರೆ ಬೆಳೆ ಬೆಳೆಯೋದಕ್ಕಾಗಲ್ಲ, ಕುಡಿಯೋದಕ್ಕೂ ನೀರಿರೋದಿಲ್ಲ ಅಂತ. ಇದ್ರ ಜೊತೆಗೆ ನಮಗೆ ಇನ್ನೊಂದು ಸಮಸ್ಯೆ ಏನು ಎದುರಾಗ್ಬಿಟ್ಟಿದೆ ಅಂದರೆ ಹೂಳಿನ ಸಮಸ್ಯೆ ಎದುರಾಗಿರೋದು. ಸುಮಾರು ರಾಜ್ಯದ 15 ಬೃಹತ್ ಮತ್ತು 230 ಸಣ್ಣ ಮಧ್ಯಮ ಜಲಾಶಯಗಳಲ್ಲಿ ಅಪಾರ ಹೂಳು ತುಂಬಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೇಶದಲ್ಲಿ 6600ರಷ್ಟು ಜಲಾಶಯಗಳಿದೆ. ಇವುಗಳಲ್ಲಿ 15% ಪ್ರಮಾಣದ ಹೂಳು ತುಂಬಿಕೊಂಡಿದೆ. ಹೂಳು ತೆರವುಗೊಳಿಸಿದ್ರೆ ಅಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿ ನದಿ ಹರಿಯದೆ ಜಲಾಶಯದಲ್ಲೇ ಸಂಗ್ರಹ ಆಗಲಿದೆ. ಹೂಳು ತೆರವುಗೊಳಿಸುವ ನಿಟ್ಟಿನಲ್ಲಿ ವಿವರವಾದ ಯೋಜನೆಯೊಂದನ್ನು ಕೇಂದ್ರ ತಯಾರಿಸ್ತಾ ಇದೆ. ಇದು ಕೇಂದ್ರದ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ಹೇಳ್ತಾ ಇರುವಂಥ ಮಾತು. ತುಂಗಭದ್ರಾ ಜಲಾಶಯದ ತಟ್ಟದಲ್ಲಿ ನಿಂತು ಸಚಿವರು ಜೂನ್ 25ರಂದು ಆಡಿದ ಈ ಮಾತು ರಾಜ್ಯದ 10 ವರ್ಷಗಳ ಕೂಗಿನ ಮಾರ್ಧನಿಯಂತೆ ಇತ್ತು. ಅದು ಇದುವರೆಗೆ ಕೇಂದ್ರ ಸರ್ಕಾರ ಜಲಾಶಯಗಳ ಹೂಳಿನ ಬಗ್ಗೆ ಮಾತನಾಡಿದ್ದು ಬಹಳನೇ ಕಡಿಮೆ. ಹೂಳು ತೆಗೆಯುವುದಕ್ಕೆ ತುಂಬ ವೆಚ್ಚದಾಯಕ ಕೆಲಸ ಎಂಬ ಕಾರಣಕ್ಕೆ ಹಲವು ರಾಜ್ಯ ಸರ್ಕಾರಗಳಂತೆ ಕೇಂದ್ರ ಸರ್ಕಾರವು ಕೂಡ ಮೌನ ವಹಿಸಿತ್ತು. ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ಒಟ್ಟಾಗಿ ಹೂಳಿನ ಸಮಸ್ಯೆಗೆ ಧ್ವನಿ ಎತ್ತಿರುತ್ತಿರುವಂತೆಯೇ ಕೇಂದ್ರವೂ ಕೂಡ ಸ್ಪಂದಿಸಿ ಮಾತನಾಡಿದೆ. ಈ ಬಾರಿ ಮುಂಗಾರು ಮಳೆ ದುರ್ಬಲವಾಗಿದ್ದು ಎಲ್ಲೆಡೆ ಬರದ ಛಾಯೆ ಕಾಣಿಸಿದೆ. ಜಲಾಶಯಗಳಲ್ಲಿ ಹೂಳಿನ ಪ್ರಮಾಣ ಕಡಿಮೆ ಇದ್ದಿದ್ರೆ ಅಷ್ಟರ ಮಟ್ಟಿಗೆ ನೀರು ಸಂಗ್ರಹ ಅಧಿಕ ಇರ್ತಿತ್ತು. ಬರಗಾಲದ ಸಂದರ್ಭದಲ್ಲಿ ಹೂಳು ಎಂಬುದು ಬಹಳ ದೊಡ್ಡ ತೊಡಕಾಗಿ ಬಾಧಿಸ್ತಾ ಇದ್ದು ರಾಜ್ಯ ಈ ಬಾರಿ ಅದರ ನೇರ ದುಷ್ಪರಿಣಾಮ ಎದುರಿಸುವಂತಾಗಿದೆ. ರಾಜ್ಯದಲ್ಲಿ 15 ಬೃಹತ್ ಜಲಾಶಯಗಳು ಸೇರಿದಂತೆ 230ಕ್ಕೂ ಹೆಚ್ಚು ಮಧ್ಯಮ ಸಣ್ಣ ಗಾತ್ರದ ಜಲಾಶಯಗಳು, ಕಿರು ಅಣೆಕಟ್ಟುಗಳು, ಬ್ಯಾರೇಜ್ಗಳಿದೆ. ಎಲ್ಲ ಕಡೆಯಲ್ಲೂ ಕೇಳಿ ಬರುವಂತ ಸಮಸ್ಯೆ ಒಂದೇ, ಅದುವೇ ಹೂಳು. ಕಾಡುಗುಡ್ಡ ಪ್ರದೇಶಗಳಿಂದ ನೇರವಾಗಿ ಹರಿದು ಬರ್ತಿರುವಂಥ ನೀರು ಹೂಳನ್ನು ಅಷ್ಟಾಗಿ ಹೊತ್ತು ತರೋದಿಲ್ಲ. ಗಣಿಗಾರಿಕೆ, ನದಿ ಪಾತ್ರದಲ್ಲಿ ಕೃಷಿ ಚಟುವಟಿಕೆ ನಡೆಯುವಲ್ಲಿ ಮಳೆ ನೀರಿನೊಂದಿಗೆ ಅಧಿಕ ಪ್ರಮಾಣದಲ್ಲಿ ಹೂಳು ಜಲಾಶಯಗಳಿಗೆ ಹರಿದು ಬರ್ತಾ ಇದೆ. ರಾಜ್ಯದ ಜಲಾಶಯಗಳ ಪೈಕಿ ತುಂಗಭದ್ರಾ ಜಲಾಶಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ತುಂಬಿದೆ. ಅದರ ಪರಿಣಾಮ 31 TMC ಅಡಿಯಷ್ಟು ನೀರಿರುವುದನ್ನು ಅಂದಾಜಿಸಲಾಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಜಲಾಶಯಗಳಲ್ಲಿ 129 TMC ಹೂಳು ಇದೆ ಅಂತ ಹೇಳ್ತಾ ಇರೋದು. ಮುಂಗಾರು ದುರ್ಬಲವಾಗಿ ಬರಗಾಲ ಆವರಿಸ್ತಾ ಇದೆ. ಜೂನ್ ತಿಂಗಳಲ್ಲಿ 45% ಮಳೆ ಕೊರತೆ ಉಂಟಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಎಲ್ ನಿನೋ ಪ್ರಭಾವದಿಂದಾಗಿ ಈ ಬಾರಿ ಹಿಂಗಾರು ಮಳೆ ಸಹ ದುರ್ಬಲವಾಗಿರುವಂಥ ಮುನ್ಸೂಚನೆ ದೊರೆತಿದೆ. ಕೇಂದ್ರ ಜಲ ಆಯೋಗ ನಡೆಸಿದಂಥ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯಂತೆ ರಾಜ್ಯದ ಪ್ರಮುಖ 11 ಜಲಾಶಯಗಳಲ್ಲಿ 129 TMC ಅಡಿಯಷ್ಟು ಹೂಳು ತುಂಬಿಕೊಂಡಿದೆ. ಅಂದರೆ 129 TMC ಅಡಿಯಷ್ಟು ನೀರು ಸಂಗ್ರಹ ಪ್ರಮಾಣ ನಷ್ಟವಾದಂತಾಗಿತ್ತು. ಬರಗಾಲದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ನೀರು ಕೃಷಿ, ಉದ್ಯಮ, ಜಾನುವಾರುಗಳ ಬಳಕೆಗೆ ಸಿಗದೆ ವ್ಯರ್ಥವಾದಂತಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡಲೇಬೇಕಾಗುತ್ತೆ. ಇಲ್ಲಾಂತಂದರೆ ಇಡೀ ಮಳೆಗಾಲ ಅಥವಾ ಮುಂದಿನ ದಿನಗಳನ್ನು ಕಳೆಯೋದು ಕಷ್ಟ ಆಗುತ್ತೆ. ಕೇಂದ್ರ ಸರ್ಕಾರ ಏನೋ ಹೇಳಿದೆ, ಬಟ್ ಅದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ, ಇದನ್ನು ಇಷ್ಟೇ ನೆಗ್ಲೆಕ್ಟ್ ಮಾಡ್ತು ಅಂತ ಅಂದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಜನರು ಇದೀಗ ಅಸಮಾಧಾನವನ್ನು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿ ಹೆಚ್ಚು ಹೂಳು ತುಂಬಿರುವಂಥ ಹೊಸಪೇಟೆ ಸಮೀಪ ಇರೋದು ತುಂಗಭದ್ರಾ ಅಣೆಕಟ್ಟು ಅಂತ. ಇದನ್ನು ಫಸ್ಟ್ ಕ್ಲಿಯರ್ ಮಾಡಿ ಅಂತ ಆ ಭಾಗದ ರೈತರು ಕೇಳ್ಕೊಳ್ತಾ ಇದ್ದಾರೆ. ಸೊ ನೀವು ಇದನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ನಮಗೆ ಈಗ ಮಳೆನೂ ಇಲ್ವಲ್ಲ, ಅಟ್ಲೀಸ್ಟು ನೀರು ಸಂಗ್ರಹ ಆಗಿದ್ದು ಮುಂದಕ್ಕೆ ನಮಗೆ ಯೂಸ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.